ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 20 ಅಕ್ಟೋಬರ್ 2025. मुरली महावाक्यಗಳು मीठे बच्चे, बाबा आए ही तुम्हें बहुत रुचि से पढ़ाने, तुम भी रुचि से पढ़ो, नशा रहे हमको पढ़ाने वाला स्वयं भगवान है. ಬಾಬಾ ಬಂದಿದ್ದಾರೆ ರುಚಿಯಿಂದ ಓದಿಸೋದಕ್ಕಾಗಿ. ತಾವು ಕೂಡ ಬಹಳ ರುಚಿಯಿಂದ ಓದಬೇಕು. ಯಾಕೆಂದರೆ ನಮಗೆ ಓದಿಸುವಂಥವರು ಸ್ವಯಂ ಭಗವಂತನಾಗಿದ್ದಾರೆ. ಎಷ್ಟು ಶ್ರೇಷ್ಠ ನಶೆ, ಎಷ್ಟು ಸುಂದರ ಮಹಾವಾಕ್ಯಗಳು. ಯಾಕೆಂದರೆ ಭಗವಂತ ಸ್ವಯಂ ಶಿಕ್ಷಕ ಆಗಿ ಓದಿಸ್ಲಿಕ್ಕೆ ಬಂದಿದ್ದಾರೆ. ಬಹಳ ರುಚಿಯಿಂದ ನಮಗೆ ಓದಿಸ್ಲಿಕ್ಕೆ ಬಂದಿದ್ದಾರೆ. ಯಾಕೆಂದರೆ ಪರಮಾತ್ಮನ ಆ ಶಿಕ್ಷಣ ನಮ್ಮನ್ನು ಮನುಷ್ಯರಿಂದ ದೇವತಾ ಮಾಡುವಂಥದ್ದಾಗಿರೋದ್ರಿಂದ ಬಹಳ ರುಚಿಯಿಂದ ಓದಿಸ್ತಿದ್ದಾರೆ. ತಾವು ಮಕ್ಕಳು ಸಹ ರುಚಿಯಿಂದ ಓದೋದು ಅಂದರೆ ಆ ಸತ್ಯವನ್ನು ಅರಿತು ನಿಶ್ಚಯವನ್ನು ಮಾಡಿಕೊಂಡು ಅದರ ಸ್ವರೂಪರಾಗೋದು, ಭಗವಂತನಿಗೆ ಸಹಯೋಗಿ ಆಗೋದೇ ರುಚಿಯಿಂದ ಓದೋದಾಗಿದೆ. ಯಾಕೆ ಅಂದರೆ ಇಷ್ಟು ರುಚಿಯಿಂದ ಯಾಕೆ ಓದಬೇಕು ಅಂದರೆ ಇದು ಸ್ವಯಂ ಭಗವಂತನೇ ನಮಗೆ ಶಿಕ್ಷಕನಾಗಿ ಬಂದು ಓದಿಸ್ತಿದ್ದಾರೆ. ಮುರಳಿಯ ಪ್ರಶ್ನೆ, ತುಮ್ ಬ್ರಹ್ಮಾ ಕುಮಾರ್ ಕುಮಾರಿಯೋं का उद्देश्य व ಶುದ್ಧ ಭಾವನಾ ಕೌನ್ ಸಿ ಹೈ? ತಾವು ಬ್ರಹ್ಮಾ ಕುಮಾರ್ ಕುಮಾರಿಯರ ಒಂದು ಉದ್ದೇಶ ಅಥವಾ ಶುದ್ಧ ಭಾವನೆ ಏನಾಗಿದೆ? उत्तर, तुम्हारा उद्देश्य है कल्प 5000 वर्ष पहले की तरफ फिर से श्रीमत पर विश्व में सुख शांति का राज्य स्थापन करना. अंडरलाइन. ಆ್ಯಕ್ಚುಲಿ ಬ್ರಹ್ಮಕುಮಾರಿ ಆಗುವ ಅಥವಾ ಬ್ರಾಹ್ಮಣರಾಗುವ, ಭಗವಂತನ ಮಕ್ಕಳಾಗುವ ಮುಖ್ಯ ಉದ್ದೇಶ ಅಥವಾ ಶುದ್ಧ ನಶ ಏನು ಅಂದರೆ ನಾವು ಭಗವಂತನ ಒಂದು ಶ್ರೀಮತದ ಅನುಸಾರ ನಡೀತಾ, ಅರ್ಥಾತ್ ಶ್ರೀಮತ ಆಗಿದೆ ನನ್ನನ್ನು ದೇಹಭಾನದಿಂದ ಡಿಟ್ಯಾಚ್ ಮಾಡಿಕೊಂಡು ಆತ್ಮಿಕ ಸತ್ಯಸ್ಥಿತಿಯಲ್ಲಿ ಸ್ಥಿತಾಗೋದು. ಶ್ರೀಮತ ಅನುಸಾರ ಈ ಭಾರತವನ್ನು ಸುಖಮಯ, ಶಾಂತಮಯ, ಪವಿತ್ರಮಯವನ್ನಾಗಿ ಮಾಡೋದು. ಇದೇ ನಮ್ಮ ಮುಖ್ಯ ಉದ್ದೇಶ. ನಾವು ಆಗೋದ್ರ ಜೊತೆಯಲ್ಲಿ ಈ ಜಗತ್ತನ್ನು ಕೂಡ ಶಾಂತಮಯ ಮಾಡೋದಾಗಿದೆ. तुम्हारी शुद्ध भावना है, तुम नशे से कहते हो हम सबको सद्गति देने वाले हैं. ನಾವು ಬಹಳ ನಶೆಯಿಂದ ಹೇಳ್ತೀವಿ ನಾವೆಲ್ಲರಿಗೂ ಸದ್ಗತಿಯನ್ನು ಕೊಡುವಂಥವರಾಗಿದ್ದೇವೆ. ಸದ್ಗತಿ ಅಂದರೆ ಸತ್ಯವಾದ ಅವಸ್ಥೆಯನ್ನು ಪ್ರಾಪ್ತ ಮಾಡಿಕೊಳ್ಳೋದು, ಮೂಲ ಅವಸ್ಥೆಗೆ ಮರಳೋದು, ಮೂಲ ಅಸ್ತಿತ್ವವನ್ನು ಪ್ರಾಪ್ತ ಮಾಡಿಕೊಳ್ಳೋದು. ಅರ್ಥಾತ್ ಯಾವ ಆತ್ಮ ನಿರಾಕಾರ ಇದೆ, ಯಾವ ಆತ್ಮ ಸದಾ ಅವಿನಾಶಿ ಇದೆ ಹಾಗೂ ಸಂಪೂರ್ಣ ಇದೆ, ಆ ಸತ್ಯದ ಅನುಭವ ಆಯಿತು ಅಂತಂದರೆ ಈ ಪ್ರಪಂಚದೊಳಗೆ ಪಾತ್ರ ಮಾಡ್ತಾ ಇದ್ರೂ ಕೂಡ ಪಾತ್ರದೊಳಗಿನ ಕಮಿ ಅನಿಸೋದಿಲ್ಲ, ಪಾತ್ರದೊಳಗಿನ ತೊಂದರೆ ಕಷ್ಟ ಅನಿಸೋದಿಲ್ಲ. ಯಾಕೆಂದರೆ ಈ ಸತ್ಯ ಅರಿವಾಗ್ತದ, ನಾನು ಈ ರೋಲಿಂದ, ಈ ಪಾರ್ಟಿಂದ ಭಿನ್ನ ಆಗಿರುವಂತಹ ಆತ್ಮ ನಾನಿದ್ದೀನಿ ಅನ್ನುವಂಥ ಸತ್ಯ ನಮಗೆ ಅನುಭೂತಿಯಾಗ್ತದೆ. ತುಮ್ಹೇ ಬಾಬಾ ಸೆ ಪೀಸ್ ಪ್ರೈಸ್ ಮಿಲ್ತಿ ಹೈ. ಇಷ್ಟೆಲ್ಲ ಮಾಡೋದ್ರಿಂದ ಸಿಗೋದೇನು? ಪೀಸ್ ಪ್ರೈಸ್ ಅಂದರೆ ಪ್ರೈಸ್ ಸಿಗ್ತದೆ, ಬಹುಮಾನ ಸಿಗ್ತದೆ ಬಾಬಾರವರಿಂದ, ಸಂಪೂರ್ಣ ಶಾಂತಿ. ಈಗ ಮಾನವ ಜೀವನದ ಉದ್ದೇಶನೇ ಸಂಪೂರ್ಣ ಶಾಂತಿ ಪ್ರಾಪ್ತ ಮಾಡ್ಕೊಳ್ಳೋದಾಗಿದೆ. ಸಂಪೂರ್ಣ ಶಾಂತಿಯಲ್ಲಿ ಸರ್ವ ಖಜಾನೆ, ಸರ್ವ ಸಂಪತ್ತು, ಸರ್ವ ಸುಖ ತುಂಬಿರೋದ್ರಿಂದ ಯಾವುದು ಆತ್ಮನ ಮೂಲ ಸೈಲೆನ್ಸ್ ಸ್ಟೇಜ್ ಇದೆ ಅದು ನಮಗೆ ಪ್ರಾಪ್ತಿಯಾಗ್ತದೆ. ಏಕೆಂದರೆ ಋಷಿ ಮುನಿಗಳು, ತಪಸ್ವಿಗಳು, ಧರ್ಮಸ್ಥಾಪಕರು ಇವರೆಲ್ಲರ ಉದ್ದೇಶ ಸತ್ಯ ಶಾಂತಿಯನ್ನು ಪ್ರಾಪ್ತ ಮಾಡಿಕೊಂಡು ಎಲ್ಲರಿಗೂ ಆ ಶಾಂತಿಯ ಅನುಭೂತಿ ಮಾಡಿಸೋದೇ ಆಗಿತ್ತು. ಅಂದಮೇಲೆ ಬಾಬಾ ಅದು ಯಾವುದು ಶಾಂತಿಯ ಶಾಂತಿ ಅವರು ಅನುಭವ ಮಾಡಲಿಲ್ಲ. ಯಾವುದು? ಸಂಪೂರ್ಣ ಸೋಲ್ನ ಶಾಂತಿಗಾಗಿ ತಪಸ್ಸು ಮಾಡಿದರು. ಆದರೆ ಆ ಸಂಪೂರ್ಣ ಶಾಂತಿಯ ಪ್ರೈಸನ್ನು
ಅವರು ತಗೊಳ್ಳೇ ಇಲ್ಲ ಮತ್ತು ವಿಶ್ವಕ್ಕಾಗಿ ನೀಡಲಿಲ್ಲ. ಶಾಂತಿಯ ಸಂದೇಶವನ್ನು ನೀಡಿದ್ದಾರೆ, ಶಾಂತಿಯ ಮಾರ್ಗವನ್ನು ತೋರಿಸಿದ್ದಾರೆ. ಆದರೆ ಸಂಪೂರ್ಣ ಶಾಂತಿ ಜಗತ್ತಿಗೆ ಸಿಕ್ಕಿತ್ತು ಅಂದರೆ ಇವತ್ತು ಇಷ್ಟು ಅಧೋಗತಿಯಲ್ಲಿ ಮನುಷ್ಯನ ಸ್ವಭಾವ ಕರ್ಮ ಈ ಮಟ್ಟಕ್ಕೆ ಇಳಿಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇಷ್ಟು ದುರ್ಗತಿ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಹಿಂದಿನ ಯಾವ ಋಷಿ ಮುನಿಗಳು ತಪಸ್ವಿಗಳು ಏನೆಲ್ಲ ತಪಸ್ ಮಾಡಿದ್ದಾರೆ, ಈ ಜಗತ್ತನ್ನು ಅಶಾಂತ ಆಗೋದ್ರಿಂದ ಕಂಟ್ರೋಲ್ ಮಾಡಿದ್ದಾರೆ. ಹೇಗೆ ವೆಂಟಿಲೇಟರ್ನಲ್ಲಿ ಇಡೋದ್ರಿಂದ ರೋಗ ಹರಡುವುದನ್ನು ನಿಲ್ಲಿಸಲಾಗ್ತದೆ, ಹಾಗೆ ಋಷಿ ಮುನಿಗಳು ತಪಸ್ವಿಗಳು ಧರ್ಮಾತ್ಮರು ಈ ಜಗತ್ತು ಅತಿ ವಿಸ್ತಾರದೊಳಗ ಭ್ರಷ್ಟಾಚಾರ ಅತ್ಯಾಚಾರ ಆಗುವುದನ್ನು ಕಂಟ್ರೋಲ್ ಮಾಡಿದ್ದಾರೆ. ಆದರೆ ಸಂಪೂರ್ಣ ಅದರ ವಿನಾಶ ಮಾಡಲಿಕ್ಕಾಗಲಿಲ್ಲ, ನಿರ್ಮೂಲನೆ ಮಾಡಲಿಕ್ಕಾಗಲಿಲ್ಲ. ಅದು ಕೇವಲ ನಿರಾಕಾರ ಪರಮಾತ್ಮ ತಂದೆ, ಸರ್ವ ಧರ್ಮಾತ್ಮರ ತಂದೆ, ಮಹಾತ್ಮರ ತಂದೆ, ಸಾಧು ಸಂತರ, ಸರ್ವ ಈ ಜಗತ್ತಿನ ಎಲ್ಲರ ರಚಯಿತನಾಗಿರುವಂತಹ ಭಗವಂತನೇ ಮಾತ್ರ ನಮಗೆ ಸತ್ಯ ಸದ್ಗತಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ನಿಜವಾದ ಶಾಂತಿಯ ಪ್ರೈಸನ್ನು ಬಾಬಾರವರೇ ಕೊಡ್ಲಿಕ್ಕೆ ಸಾಧ್ಯ ಇದೆ. ನರಕವಾಸಿ ಸೆ ಸ್ವರ್ಗವಾಸಿ ಬನ್ನ ಹಿ ಪ್ರೈಸ್ ಲೇನಾ ಹೇ ಅಂಡರ್ಲೈನ್. ನರಕವಾಸಿ ಅಂತಂದರೆ ಮೈಂಡ್ ಒಳಗಿದೆ ಪ್ರೋಗ್ರಾಮ್. ನರಕವಾಸಿ ಇದು ಕಲಿಯುಗ, ಇದೆ, ಈ ಜಗತ್ತು ಭಾಳ ಕೆಟ್ಟಿದೆ, ಈ ಜಗತ್ತಿನಲ್ಲಿ ಭಾಳ ಮೋಸ ಇದೆ. ಇದು ನರಕವಾಸಿಯ ಮೈಂಡ್ ಸೆಟ್. ಇದರಲ್ಲಿ ಜನ ಹೆಲ್ಪ್ ಮಾಡೋದಿಲ್ಲ, ಸ್ವಾರ್ಥಿ ಅದಾರ, ಹೆಲ್ಪ್ ತಗೋತಾರ, ರಿಟರ್ನ್ ಮಾಡೋದಿಲ್ಲ, ಬ್ಲೇಮ್ ಕೊಡುವಂಥ ಜಗತ್ತು. ಅಥವಾ ಈ ಶರೀರ ರೋಗಿ ಇದೆ, ಸಂಬಂಧ ಹೀಗಿದ್ದಾರೆ, ಬ್ಲೇಮಿಂಗ್ ನೇಚರ್. ಅಥವಾ ಎಲ್ಲಿ ಸರಿ ಇದೆ ಅದನ್ನು ನೋಡಿ ಈರ್ಷಾ ಪಡೋದು, ದ್ವೇಷ ಪಡೋದು. ಇದು ನರಕವಾಸಿಯ ಪ್ರೋಗ್ರಾಮ್. ಸೊ ನರಕವಾಸಿ ಪ್ರೋಗ್ರಾಮ್ ಒಳಗೆ ನಮ್ಮನ್ನು ನಾವು ಇನ್ವಾಲ್ವ್ ಆಗೋದು ಜರೂರಿ ಇತ್ತು. ಯಾಕಂದರೆ ನರಕದ ಅನುಭವ ಮಾಡಲಿಕ್ಕೆ, ಅಂದರೆ ಕಾಲಚಕ್ರದಲ್ಲಿ ಸತ್ಯುಗ, ತ್ರೇತ, ದ್ವಾಪರ, ಕಲಿಯುಗ ಎಲ್ಲ ಯುಗಗಳ ಅನುಭವ ಮಾಡಲಿಕ್ಕೆ ಬಂದೀನಿ. ಯಾಕಂದರೆ ಸ್ವಯಂ ಸೈಲೆನ್ಸ್ ಇದ್ದೀನಿ, ಸ್ವಯಂ ಆ ಸಂಪೂರ್ಣ ಸುಖಿ ಇದ್ದೀನಿ, ಸುಖನೇ ನಾನಿದ್ದೀನಿ. ಅಂಥ ಆತ್ಮ ಈ ಜಗತ್ತಿಗೆ ಬರೋದೇನು ಜರುರತ್ತಿತ್ತು ಅಂತಂದರೆ ಇಲ್ಲಿ ಎಲ್ಲ ಅನುಭವ ಮಾಡಲಿಕ್ಕೆ. ನರಕವಾಸಿಯ ಅನುಭವಗಳಾಗಿದೆ. ಆದರೆ ಈಗ ರಾಜಯೋಗಿ ಆದಮೇಲೆ, ಸತ್ಯ ಜ್ಞಾನವನ್ನು ಅರಿತ ಮೇಲೆ ಇಲ್ಲಿಯ ಏನು ನರಕ ಇದೆ ಇದು ಸ್ಥೂಲ ಜಗತ್ತಿನಲ್ಲಿದೆ. ಆದರೆ ಮೈಂಡ್ ಒಳಗೂ ಕೂಡ ಯಾವುದಿದು ನರಕ, ಇವರು ಮನುಷ್ಯರು, ಇವರು ಅಜ್ಞಾನಿಗಳು, ಇವರು ಕಡಿಮೆ ಹೆಚ್ಚು ಅನ್ನುವಂಥದ್ದೇನು ಪ್ರೋಗ್ರಾಮ್ ಇದೆ, ಈ ಪ್ರೋಗ್ರಾಮ್ ಬದಲಾಗಿ ಇದು ಈ ವಾಪಸ್ ಸ್ವರ್ಗವಾಸಿಯ ಪ್ರೋಗ್ರಾಮ್. ಸ್ವರ್ಗವಾಸಿ ಅರ್ಥಾತ್ ಸ್ವರ್ಗದಲ್ಲಿ ಸಂಪೂರ್ಣ ಸುಖ, ಅವಿನಾಶಿ ಸುಖ, ಸ್ವರ್ಗದಲ್ಲಿ ಏಕತೆ, ಸ್ವರ್ಗದಲ್ಲಿ ಸಮಾನತೆ, ಆ ಸಮಾನತೆ, ಆ ಏಕತೆ, ಆ ಸಂಪೂರ್ಣ ಸುಖ, ಸಂಪೂರ್ಣ ಶಾಂತಿ ಇದೇ ಸಮಯದಲ್ಲಿ ಮೈಂಡ್ಸೆಟ್ ಒಳಗೆ ಪ್ರೋಗ್ರಾಮ್ ಒಳಗೆ ಅದನ್ನು ರಿಸೆಟ್ ಮಾಡ್ಕೊಳ್ಳೋದಿದೆಯಲ್ಲ, ಇದಕ್ಕೆ ಬಾಬಾ ಹೇಳ್ತಾರೆ ಸ್ವರ್ಗವಾಸಿ ಆಗೋದು. ನರಕವಾಸಿಯಿಂದ ಸ್ವರ್ಗವಾಸಿಯನ್ನಾಗಿ ಮಾಡುವಂಥ ಶಿಕ್ಷಣ ಬಾಬಾ ಕೊಡ್ತಿದ್ದಾರೆ. ಈ ಶಿಕ್ಷಣವನ್ನು ಯಾರು ಪಡ್ಕೊಳ್ತಾರೆ ಸ್ವರ್ಗವಾಸಿ ಆಗ್ತಾರೆ. ಅರ್ಥಾತ್ ತನ್ನ ಮೈಂಡನ್ನು ಸತೋ ಪ್ರಧಾನ್ ವಿಚಾರಗಳಿಂದ ತುಂಬಿಕೊಳ್ತಾರೋ ಇದೇ ಪೀಸ್ ಪ್ರೈಸ್ ಅಂತ ಹೇಳ್ತಾರೆ ಬಾಬಾ. ಮುರಳಿಯ ಮುಖ್ಯ ಧಾರಣಾ ಸಾರ್ दैवी गुण धारण कर ಶ್ರೀಮತ್ ಪರ್ ಭಾರತ್ ಕಿ ಸಚ್ಚಿ ಸೇವಾ ಕರ್ನಿ ಹೇ. ದೈವಿ ಗುಣಗಳ ಧಾರಣೆ ಮಾಡಿಕೊಂಡು ಭಾರತದ ಸತ್ಯ ಸೇವೆ ಮಾಡ್ರಿ ಅಂತ. ಇವತ್ತು ಜಗತ್ತಿನಲ್ಲಿ ಅನೇಕ ಮನುಷ್ಯರು, ಅನೇಕ ಮಹಾತ್ಮರು ಬಹಳಷ್ಟು ಸೇವೆ ಮಾಡಿ ಹೋಗಿದ್ದಾರೆ. ಬಾಬಾ ಹೇಳ್ತಾರೆ ಸತ್ಯ ಸೇವಾ. ಸತ್ಯ ಸೇವಾ ಅಂದರೆ ಈ ಜಗತ್ತಿನಲ್ಲಿ ಯಾರೆಲ್ಲ ಏನೆಲ್ಲ ಸೇವೆ ಮಾಡಿ ಹೋಗಿದ್ದಾರೆ, ನಮ್ಮನ್ನು ಮನುಷ್ಯ ಅಂತಲೇ ನಮಗೆ ಒಂದು ತುಂಬಿ ಹೋಗಿದ್ದಾರೆ ನಮ್ಮ ಒಂದು ಮೈಂಡ್ ಒಳಗೆ. ನೀವು ಮನುಷ್ಯದಿರಿ, ಒಳ್ಳೆ ಮನುಷ್ಯ ಆಗ್ರಿ ಅಂತಲೇ ಹೇಳಿದರು. ಮನುಷ್ಯ ಅನ್ನೋದೊಂದು ಪಾರ್ಟ್, ಇದು ಒಂದು ರೋಲ್, ಇದೊಂದು ಮನುಷ್ಯ ರೋಲ್, ಮನುಷ್ಯನಾಗಿ ಜೀವನ ಮಾಡುವುದು. ಆದರೆ ನಾನು ಆತ್ಮ ಇದ್ದೀನಿ, ನಾನು ನಿರಾಕಾರ ಶಕ್ತಿ ಇದ್ದೀನಿ, ಪರಂಧಾಮದಿಂದ ಪಾತ್ರವನ್ನು ಅಭಿನಯ ಮಾಡಲಿಕ್ಕೆ ಮನುಷ್ಯ ರೂಪದಲ್ಲಿ ಈ ಜಗತ್ತಿನಲ್ಲಿ ಪಾತ್ರ ಮಾಡ್ತಿದ್ದೀನಿ ಅನ್ನುವಂಥ ಸತ್ಯ ನಮಗೆ ಯಾರೂ ಹೇಳಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ವಾಪಸ್ ಮಲಗಿಕೊಂಡಿರುವಂತಹ ಅಜ್ಞಾನದ ವಶೀಭೂತಾಗಿರುವಂತಹ ದುಃಖದ ಅನುಭವ ಮಾಡ್ತಾ ಇರುವಂಥವರಿಗೆ ಆತ್ಮಸ್ಮೃತಿಯನ್ನು ಕೊಡ್ತಾ
ತಮ್ಮ ಆತ್ಮದ ಸತ್ಯ ಬೆಳಕಿನಿಂದ ಭಾರತದ ಒಂದು ಸತ್ಯ ಸೇವೆಯನ್ನ ಮಾಡಬೇಕು ಅಂತಾರೆ ಬಾಬಾ. अपना भारत का और सारे विश्व का कल्याण बहुत बहुत रुचि से करना है. ತಮ್ಮ ಹಾಗೂ ತಮ್ಮೆಲ್ಲರ ಈ ಭಾರತದ ಹಾಗೂ ವಿಶ್ವದ ಎಲ್ಲಿ ಸ್ವಯಂನ ಒಂದು ಆತ್ಮಸ್ಥಿತಿಯ ಕಡೆಗೆ ನಾವು ಗಮನ ಕೊಡ್ತೀವಿ, ಅಲ್ಲಿ ವಿಶ್ವ ಕಲ್ಯಾಣ ಆಟೋಮೆಟಿಕ್ ಆಗ್ತದೆ. ಎಲ್ಲಿ ವಿಶ್ವ ಕಲ್ಯಾಣದ ಕಡೆಗೆ ನಾನು ಗಮನ ಕೊಟ್ಟು ವಿಶ್ವ ಕಲ್ಯಾಣಕ್ಕಾಗಿ ನನ್ನ ವೈಬ್ರೇಷನನ್ನು ಹರಡಿಸ್ತೀನಿ, ಆಗ ಭಾರತ ಮತ್ತು ಸ್ವಯಂನ ಕಲ್ಯಾಣ ಅವಶ್ಯ ಆಗಿಯೇ ಆಗ್ತದೆ. ಅದನ್ನು ಈ ಸೇವೆಯನ್ನು ಬಹಳ ರುಚಿಯಿಂದ ಮಾಡಬೇಕಂತಾರೆ ಬಾಬಾ. सेकेंड पॉइंट, ड्रामा की अनादि अविनाशी नूंद को यथार्थ समझ कोई भी टाइम वेस्ट करने वाला पुरुषार्थ नहीं करना है. अंडरलाइन. ಈ ಡ್ರಾಮಾ ಅನಾದಿ ಅವಿನಾಶಿಯಾಗಿದೆ. ಅರ್ಥಾತ್ ಈ ಡ್ರಾಮಾ ಅನಾದಿಯಾಗಿದೆ ಅಂದರೆ ಇದಕ್ಕೆ ಈ ದಿನ ಸ್ಟಾರ್ಟ್ ಆಯಿತು ಅಂತ ಇಲ್ಲ, ಮುಂದೊಂದು ದಿನ ಇದು ನಾಟಕ ನಡೆಯೋದು ಬಂದ್ ಆಗ್ತದಂತನೂ ಇಲ್ಲ. ಅನಾದಿ ಇದೆ. ಅವಿನಾಶಿ ಅರ್ಥಾತ್ ಇದು ಸದಾ ಇದೆ, ಇದು ಬದಲಾಗೋದಿಲ್ಲ, ಇದು ನಿರಂತರ ಇದೆ ಮತ್ತು ಸತ್ಯ ಇದೆ. ಈ ಒಂದು ಅನಾದಿ ಅವಿನಾಶಿ ನಾಟಕದೊಳಗೆ ಏನೆಲ್ಲ ನೂಂದಿದೆ ಅದನ್ನು ತಿಳ್ಕೊಡ್ರಿ ಅಂತಾರೆ ಬಾಬಾ. ಅಂದರೆ ನಾನು ಮುಕ್ತಿ ಹೊಂದಬೇಕು ಅಂತನೋ ಅಥವಾ ನಾನು ಹೀಗೆ ಆಗಬೇಕು ಹಾಗಾಗಬೇಕು, ಇದು ಅವಿನಾಶಿ ನಾಟಕ ಮೊದಲೇ ನೂಂದಿದೆ. ನಾಟಕದ ಸ್ಕ್ರಿಪ್ಟ್ನು ಕೂಡ ಮೊದಲೇ ಫಿಕ್ಸ್ಡ್ ಇದೆ ಅಂದಮೇಲೆ ಆ ನಾಟಕದಲ್ಲಿ ಈ ಆತ್ಮನಿಗೆ ಯಾವ ಸ್ಟೋರಿ, ಯಾವುದು ಬ್ಯಾಕ್ಗ್ರೌಂಡ್ ಸೀನ್ಗಳನ್ನು ಕ್ರಿಯೇಟ್ ಮಾಡಿಸ್ಬೇಕಿದು ಡ್ರಾಮಾದಲ್ಲಿ ಮೊದಲೇ ನೂಂದಿದೆ ಅಂದ ಮೇಲೆ ಬಾಬಾ ಹೇಳ್ತಾರೆ, ಇದು ಅವಿನಾಶಿ ನೂಂದು ಬುದ್ಧಿಯಲ್ಲಿಟ್ಕೊಂಡು ಯಥಾರ್ಥವಾಗಿ ನೀವು ಪುರುಷಾರ್ಥ ಮಾಡ್ರಿ, ವೇಸ್ಟ್ ಆಗುವಂಥ ಪುರುಷಾರ್ಥವನ್ನು ಮಾಡಬೇಡ್ರಿ ಅಂತಾರೆ ಬಾಬಾ. ಅಂದರೆ ನನಗೆ ನಾನು ಇಂಥ ಒಂದು ಸೇವೆ ನಾನು ಮಾಡಬೇಕು ಅಂತ ನನ್ನ ಈ ಒಂದು ಕ್ಯಾರೆಕ್ಟರ್ನ ಮೂಲಕ ನಾ ಆತ್ಮ ಇದ್ದೀನಿ. ಡಿ.ಕೆ. ರೇಣುಕಾನ್ ಪಾರ್ಟ್ ಮೂಲಕ ಬಾಬಾ ವಿಶ್ವ ಕಲ್ಯಾಣದ ಸೇವೆಯನ್ನು ಮಾಡಿಸ್ತಿದ್ದಾರೆ. ಬಾಬಾ ಮಾಡಿಸ್ತಾರೆ ಈ ಪಾರ್ಟಲ್ಲಿ, ಅದು ನೊಂದಿದೆ ಅಂತಂದರೆ. ಆದರೆ ಬಾಬಾ ಹೇಳ್ತಾರ, ನಾ ಮಾಡ್ತಿದ್ದೀನಿ, ನಾನೇ ಮಾಡಿದ್ದು, ನಾನು ಮಾಡಬೇಕು, ಈ ಸೇವೆ ನನ್ನಿಂದನೇ ಆಗಿದ್ದು, ಇದು ವ್ಯರ್ಥ ಪುರುಷಾರ್ಥ ಅಂತಾರೆ ಬಾಬಾ. ಯಾಕೆ? ಪಾರ್ಟ್ನ ಮೂಲಕ ಯಾವಾಗ ಯಾರಿಗೆ ಕೋರ್ಸ್ ಕೊಡಬೇಕು, ಸಂದೇಶ ಸಿಗಬೇಕು, ಯಾವ ಸೇವೆ ನಿರ್ಮಾಣ ಆಗಬೇಕು, ಇದು ಅವಿನಾಶಿ ನಾಟಕದಲ್ಲಿ ಈ ಪಾರ್ಟ್ನ ಮೂಲಕ ಆಗೋದು ಫಿಕ್ಸ್ಡ್ ಇದೆ. ನನ್ನನ್ನು ಪುರುಷಾರ್ಥ ಏನು ಅಂದರೆ ಈ ಡ್ರಾಮಾದಿಂದ ಪರೆ ನನ್ನ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಾಗೋದು. ಅಂದಮೇಲೆ ಬಾಬಾ ಹೇಳ್ತಾರೆ, ವ್ಯರ್ಥ ಪುರುಷಾರ್ಥ ಮಾಡಬೇಡ್ರಿ. ವ್ಯರ್ಥ ಖ್ಯಾಲಾತ್ ಭಿ ನಹಿ ಚಲಾನೆ ಹೇ. ವ್ಯರ್ಥ ವಿಚಾರ ನಡೆಸಬೇಡ್ರಿ ಅಂದರೆ ಯಾವ ವಿಚಾರ ಡ್ರಾಮಾ ಅನುಸಾರ ಫಿಕ್ಸ್ಡ್ ಇದೆ ಅದು ನನ್ನ ವಿಚಾರ ಅನ್ಕೋಬೇಡ್ರಿ. ಈ ವಿಚಾರ ಹೀಗೆ ಬರ್ತಾ ಇದೆ ಅನ್ಕೋಬೇಡ್ರಿ. ಮನಸ್ಸೇ ಬಾಬಂದಿದೆ ಅಂದಮೇಲೆ ಈ ಮನಸ್ಸಿನಲ್ಲಿ ಏನೆಲ್ಲ ನಡೀತಾ ಇದೆ ಅದು ಬಾಬಾ ಅರ್ಪಣೆ. ಅದಕ್ಕಾಗಿ ವ್ಯರ್ಥ ವಿಚಾರ ಮಾಡಬೇಡ್ರಿ, ಅರ್ಥಾತ್ ವ್ಯರ್ಥ ವಿಚಾರದ ಕಡೆಗೆ ನಿಮ್ಮ ಅಟೆನ್ಷನ್ ಕೊಡಬೇಡ್ರಿ. वरदान, दीप राज बाबा द्वारा अमर ज्योति की बधाई लेने वाले सदा अमर भव. दीप राज ಬಾಬಾರ ಮೂಲಕ ಸುಂದರ ದೀಪ ರಾಜ ಬಾಬಾರವರ ಮೂಲಕ ಅಮರ ಜ್ಯೋತಿಯ ಆಶೀರ್ವಾದ ಪ್ರಾಪ್ತ ಮಾಡಿಕೊಳ್ಳುವಂತಹ ಸದಾ ಅಮರ ಭವ. ಅಮರ ಜ್ಯೋತಿಯ ಅನುಭವ ಮಾಡುವಂತಹ, ಅಮರ ಜ್ಯೋತಿಯ ಆಶೀರ್ವಾದ ಪಡೆಯುವಂತಹ ಅಮರಾತ್ಮರು ಆಗ್ರಿ. भक्त लोग आप चैतन्य दीपकों की यादगार जड़ दीपकों की दीपमाला मनाते हैं. ಭಕ್ತ ಜನರು ತಮ್ಮ ಚೈತನ್ಯ ದೀಪದ ಯಾದಗಾರ್ ಅಂದರೆ ಆತ್ಮ ಚೇತನ ಚೈತನ್ಯವಾಗಿದೆ, ಮನಬುದ್ಧಿ ಸಂಸ್ಕಾರ ಸಹಿತ ಇದೆ. ಆದರೆ ಯಾವ ದೀಪ ಹತ್ತಿಯಿಂದ ಮಾಡಿದ ಬತ್ತಿ ಎಣ್ಣೆಯ ಮೂಲಕ ಬೆಳಗಿಸುವಂತಹ ದೀಪ ಜಡ ದೀಪ. ಅದರಲ್ಲಿ ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಸಂಸ್ಕಾರ ಇಲ್ಲ, ಸ್ವಭಾವ ಇಲ್ಲ, ಭಾವನೆಗಳಿಲ್ಲ, ಅದು ಜಡದೀಪ. ಆದರೆ ಆ ದೀಪ ಬೆಳಗಿಸುವಂಥ ಪದ್ಧತಿ ಯಾಕೆ ಬಂತು? ನೀವೆಲ್ಲ ಚೈತನ್ಯ ದೀಪಗಳು ನಿಮ್ಮ ಒಂದು ದೀಪ ಸ್ವರೂಪವನ್ನು ಮರೆತಿದ್ದು ಈ ನಾಟಕದಲ್ಲಿ. ನಂತರ ಪರಮಾತ್ಮನ ಸತ್ಯ ಜ್ಞಾನದಿಂದ ನಿಮ್ಮ ಆತ್ಮ ದೀಪ ಜ್ಯೋತಿ ಬೆಳಗ್ತದೆ. ಹೀಗೆ ಬೆಳಗಿರುವುದರ
ಸ್ಮರಣಾರ್ಥವಾಗಿ ಲೌಕಿಕದಲ್ಲಿ ಭಕ್ತ ಜನರು ಭಕ್ತಿ ಒಳಗ ದೀಪಗಳನ್ನು ಬೆಳಗಿಸಿ ತಮ್ಮ ಭಾವನೆಗಳನ್ನು ಅರ್ಪಿಸ್ತಾರೆ ಮತ್ತು ಇಷ್ಟಾರ್ಥಗಳನ್ನು ಏನೆಲ್ಲ ಸಿದ್ಧಿಯನ್ನು ಪ್ರಾಪ್ತ ಮಾಡ್ಕೋತಾರೆ. ಆಪ್ ಜಗೆ ಹುಯೇ ಚೈತನ್ಯ ದೀಪಕ್, ತಾವು ಜಾಗೃತಗೊಂಡ ಚೈತನ್ಯ ದೀಪಕ ಆಗಿದ್ದೀರಿ. ಬಾಲಕ ಬನ್ ದೀಪಕೋಂಕೆ ಮಾಲಿಕ್ ಸೆ ಮಂಗಲ್ ಮಿಲನ್ ಮನಾತೆ ಹೋ. ಎಷ್ಟು ಸುಂದರ! ಬಾಲಕರಾಗಿ ಆತ್ಮ ದೀಪ ಪರಮಾತ್ಮ ದೀಪ ರಾಜನ ಜೊತೆಗೆ ಮಾಲೀಕನ ಜೊತೆಗೆ ನೀವು ಮಂಗಲ ಮಿಲನದ ಅನುಭವ ಮಾಡ್ತೀರಿ. ಅದಕ್ಕಾಗಿ ದೀಪದಿಂದ ದೀಪವನ್ನು, ಒಂದು ದೊಡ್ಡ ಪಣತಿ, ಅದನ್ನು ಕೆಳಗಿಟ್ಟಿರುವಂತಹ ಎಲ್ಲ ಪಣತಿಗಳಿಗೂ ಹೋಗಿ ಟಚ್ ಮಾಡಿ ಆ ದೀಪವನ್ನು, ಉಳಿದೆಲ್ಲ ದೀಪಗಳನ್ನು ಬೆಳಗಿಸಲಾಗ್ತದೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ದೀಪರಾಜ್ ದೀಪಗಳ ಮಾಲೀಕ್ ಪರಮಾತ್ಮನ ಜೊತೆಗೆ ನೀವೆಲ್ಲ ದೀಪಗಳು, ಚೈತನ್ಯ ದೀಪಗಳು, ಮಂಗಲ ಮಿಲನದ ಅನುಭವ ಮಾಡ್ತೀರಿ. बाप दादा आप बच्चों के मस्तक में जगा हुआ दीपक देख रहे हैं. ಅಂಡರ್ಲೈನ್. ಎಷ್ಟು ಸುಂದರ! ಪರಮಾತ್ಮ ಹಾಗೂ ಬ್ರಹ್ಮ ಬಾಬಾ ನಾವೆಲ್ಲ ಆತ್ಮಗಳ ಮಸ್ತಕದೊಳಗ ಬೆಳಗುತ್ತಿರುವ ದೀಪವನ್ನು ನೋಡ್ತಾ ಇದ್ದಾರೆ. ಆಪ್ ಅವಿನಾಶಿ ಅಮರ್ ಜ್ಯೋತಿ ಸ್ವರೂಪ ಬಚ್ಚೆ. ತಾವು ಎಂಥ ದೀಪ ಇದ್ದೀರಿ? ಅವಿನಾಶಿ ಅಮರ್. ಅವಿನಾಶಿ ಅಂದರೆ ಸದಾ, ಅಮರ್ ಅರ್ಥಾತ್ ಅದು ಮರಣವೇ ಇಲ್ಲದಂತಹ ಅಮರ್ ಜ್ಯೋತಿ ಸ್ವರೂಪ ಬಚ್ಚೆ ದೀಪರಾಜ್ ಬಾಬಾ ದ್ವಾರ, ದೀಪರಾಜ್ ಬಾಬಾರವರ ಮೂಲಕ ಆಶೀರ್ವಾದಗಳನ್ನು ಪಡಿತೀರಿ. ಸದಾ ಅಮರಭವದ ವರದಾನ ಪ್ರಾಪ್ತ ಮಾಡ್ಕೊಳ್ತಾ ಇದ್ದೀರಿ. ಈ ದೀಪರಾಜ ತಂದೆ ದೀಪರಾಣಿಯರ ಮಿಲನದ ಯಾದಗಾರನೇ ದೀಪಾವಳಿಯಾಗಿದೆ. ದೀಪರಾಜ ಬಾಬಾ, ದೀಪರಾಣಿ ನಾವೆಲ್ಲ ಆತ್ಮರ ಒಂದು ಸುಂದರ ಮಂಗಲ ಮಿಲನದ ಈ ಜಾಗೃತಿಯ ಒಂದು ಸಂಕೇತವೇ ದೀಪಾವಳಿ ರೂಪದಲ್ಲಿ ಜಗತ್ತಿನಲ್ಲಿ ಹಬ್ಬದ ರೂಪದಲ್ಲಿ ಆಚರಣೆಯನ್ನು ಮಾಡ್ತಾರೆ. ಅಂದರೆ ನಮ್ಮ ಈ ಸುಂದರ ಆತ್ಮ ದೀಪ ಪರಮಾತ್ಮ ದೀಪರಾಜನ ಮಂಗಲ ಮಿಲನವನ್ನು ಇಷ್ಟು ಮಹತ್ವದ್ದಿದೆಯಲ್ಲ, ಇದು ಜಗತ್ತಿನೊಳಗ ಕಲ್ಪದ ನಂತರ ಮತ್ತೆ ಒಂದು ಸುಂದರ ಹಬ್ಬದ ರೂಪದಲ್ಲಿ ಜಗತ್ತಿನವರು ಸೆಲೆಬ್ರೇಟ್ ಮಾಡಿ ನಮ್ಮ ಖುಷಿ ಅನುಭವ ಮಾಡ್ತಾರಂತಂದರೆ ನಾವು ನಮ್ಮ ಈ ಮಂಗಲ ಮಿಲನ ಎಷ್ಟು ಭಾಗ್ಯಶಾಲಿ, ಫಲದಾಯಕ ಮತ್ತು ಎಷ್ಟೊಂದು ಈ ಒಂದು ಫಾರ್ಚೂನ್ ಏನಿದೆ ಇದು ಎಲ್ಲರ ಒಂದು ಭಾಗ್ಯದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. स्लोगन आप और बाबा दोनों ऐसा कंबाइंड रहो जो तीसरा कोई अलग कर न सके. ಬಾಬಾ ಹೇಳ್ತಾರೆ, ಮಕ್ಕಳೇ, ಬಾಬಾ ಯಾವತ್ತಿಗೂ ಮಕ್ಕಳ ಜೊತೆಗೆ ಕಂಬೈಂಡ್ ಇದ್ದಾರೆ ಅಂದಮೇಲೆ ಬಾಬಾ ಮತ್ತು ತಾವು ಈ ರೀತಿ ಕಂಬೈಂಡ್ ಇರಬೇಕು, ಬೇರೆ ಯಾರೂ ನಮ್ಮನ್ನು ಅಗಲಿಸಬಾರ್ದು ಅಂತ ಬಾಬಾ ಅನೇಕ ಬಾರಿ ಹೇಳಿದ್ದಾರೆ. ನಾನು ಸದಾ ಮಕ್ಕಳ ಜೊತೆಗೆ ಕಂಬೈಂಡ್ ಇರ್ತೀನಿ. ಆದರೆ ಮಕ್ಕಳಿಗೆ ಕಂಬೈಂಡ್ ಸ್ವರೂಪದ ಅನುಭವ ಆಗೋದಿಲ್ಲ ಅಂದ್ರೆ ಆತ್ಮ ಮತ್ತು ಪರಮಾತ್ಮನ ಮಧ್ಯದಲ್ಲಿ ಕೇವಲ ಏಕ್ ಸಂಕಲ್ಪ ಕಿ ದೂರಿ ಹೈ, ಒಂದು ಸಂಕಲ್ಪದ ಅಂತರ ಇದೆ. ಸಂಕಲ್ಪ ಏನು? ನಾ ಮನುಷ್ಯ, ನಾನಂದರೆ ಅಕ್ಕೋರು, ನಾನಂದರೆ ಸ್ತ್ರೀ, ಈಗ ಜಸ್ಟ್ ಒಂದು ಸಂಕಲ್ಪ ಅಡ್ಡು ಗೋಡೆ ಆಗಿಬಿಡ್ತದೆ ನನ್ನ ಭಾವನ ಮಧ್ಯದಲ್ಲಿ. ಆದರೆ ಭಾವ ನನ್ನ ಜೊತೆ ಕಂಬೈಂಡ್ ಇದ್ದಾರೆ, ನನಗೆ ಕಂಬೈಂಡ್ ಸ್ವರೂಪದ ಅನುಭವ ಆಗೋದಿಲ್ಲ. ಆದರೆ ಯಾವಾಗ ಈ ಎಲ್ಲ ಮಾನವ ಸ್ವರೂಪದಿಂದ ಹೊರಗೆ ಬಂದು ನನ್ನ ನಿರಾಕಾರಿ ಆತ್ಮ ಸ್ವರೂಪದಲ್ಲಿ ಒಂದು ಚೇತನಾ ಸತ್ಯ ಚೇತನಾ ಸ್ವರೂಪದಲ್ಲಿ ನಾನು ಯಾವಾಗ ನನ್ನನ್ನು ಅನುಭವ ಮಾಡ್ತೀನಿ, ಆಗ ಸದಾ ಬಾಬಾ ಕಂಬೈಂಡ್ ಆಗಿರುವ ಅನುಭವ ಆಗ್ತದ. ಈ ಒಂದು ಕಂಬೈಂಡ್ ಸ್ವರೂಪವನ್ನು ಈ ಜಗತ್ತಿನ ಯಾವ ಶಕ್ತಿಯೂ ದೂರ ಮಾಡಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಅವ್ಯಕ್ತ ಇಶಾರೆ ಸ್ವಯಂ ಹಾಗೂ ಸರ್ವರ ಪ್ರತಿ ಮನಸಾದ್ವಾರ, ಮನಸ್ಸಿನ ಮೂಲಕ ಯೋಗದ ಶಕ್ತಿಯ ಪ್ರಯೋಗ ಮಾಡ್ರಿ. वर्तमान समय प्रमाण सर्व आत्माएं प्रत्यक्ष फल अर्थात प्रैक्टिकल प्रूफ देखने चाहती है. वर्तमान ಸಮಯದಲ್ಲಿ ಎಲ್ಲ ಜಗತ್ತಿನ ಆತ್ಮರು ಪ್ರಾಕ್ಟಿಕಲ್ ಪ್ರೂಫ್ ಬೇಕು. ನಾವು ಮೆಡಿಟೇಷನ್ನಿಂದ ಶ್ರೇಷ್ಠ ಪ್ರಾಪ್ತಿ ಆಗ್ತದಂದರೆ ಪ್ರಾಕ್ಟಿಕಲ್ ಪ್ರೂಫ್ ಏನು ಅಂತ ಕೇಳ್ತಾರೆ. तो तन मन कर्म संबंध संपर्क में साइलेंस की शक्ति का प्रयोग करके देखो. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮ ತನುವಿನ ಮೇಲೆ, ಈ ಮನಸ್ಸಿನ ಮೇಲೆ ಸಂಬಂಧ ಸಂಪರ್ಕದೊಳಗ ಯೋಗದ ಪ್ರಯೋಗ ಮಾಡಿ ನೋಡ್ರಿ ಅಂತಾರೆ ಬಾಬಾ. ಯೋಗ ಇಂತಹ ಒಂದು ಔಷಧಿಯಾಗಿದೆ. ಎಲ್ಲ ರೋಗಗಳಿಗೂ, ಎಲ್ಲ ತೊಂದರೆಗಳಿಗೂ, ಎಲ್ಲ ಕಷ್ಟಗಳಿಗೂ ಅದು ಔಷಧ, ಪರಿಹಾರ,
ಸಂಜೀವಿನಿ ಆಗಿದೆ. ಅಂದಮೇಲೆ ನಿಮ್ಮ ತನುವಿನ ಮೇಲೆ ಪ್ರಯೋಗ ಮಾಡಿ ನೋಡ್ರಿ ಅಂತಾರೆ ಬಾಬಾ. ನಿಮ್ಮ ಮನಸ್ಸಿನ ಮೇಲೆ ಪ್ರಯೋಗ ನೋಡ್ರಿ. ಈ ಅಶಾಂತ ಮನಸ್ಸನ್ನು ಶಾಂತ ಮಾಡಲಿಕ್ಕೆ ರೋಗಿ, ಚಂಚಲ, ಅಲೆದಾಡುವ ಈ ಒಂದು ದೇಹದ ಮೇಲೆ, ಈ ರೋಗಿ ದೇಹದ ಮೇಲೆ ಪ್ರಯೋಗ ಮಾಡಿ ನೋಡ್ರಿ. ಸಂಬಂಧಗಳಲ್ಲಿ ಏನು ಕಿರಿಕಿರಿ ಇದೆ, ಮನಸ್ಸಿನ ಒಂದು ಕಹಿತನ ಇದೆ, ಅವುಗಳಲ್ಲೂ ಅವರ ಮೇಲೂ ಕೂಡ ನೀವು ಪ್ರಯೋಗ ಮಾಡಿ ನೋಡ್ರಿ ಅಂತಾರೆ ಬಾಬಾ. शांति की शक्ति से आपका संकल्प वायरलेस से तेज किसी भी आत्मा प्रति पहुंच सकता है. अंडरलाइन. ಇದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮ ಶಾಂತಿಯ ಶಕ್ತಿ ಮತ್ತು ವೈಬ್ರೇಷನ್ ಎಷ್ಟೇ ದೂರ ಇರಲಿ ಆ ಮನುಷ್ಯಾತ್ಮರು, ಅವರ ಇಲ್ಲೇ ಅವರು ಕೊಡ್ತಿದ್ದಾರೆ ಅನ್ನುವ ಹಾಗೆ ಸಮೀಪದ ಅನುಭವ ಆಗ್ತದೆ. ಇದಕ್ಕೇನು ಬೇಕು? ಈ ಸೈಲೆನ್ಸ್ ಅನುಭವ ಮಾಡಲಿಕ್ಕೆ ಏನು ಬೇಕಾಗಿದೆ ಅಂತಂದರೆ, ನಾನು ಈ ರೋಲಿಂದ, ಈ BK ಜೀವನದಿಂದ ಅಥವಾ ಮನುಷ್ಯ ಜೀವನದಿಂದ ಪರೆ ನನ್ನ ನಿರಾಕಾರಿ ಮೂಲ ಶಾಂತ ಸ್ಥಿತಿಯ ಅನುಭವದಲ್ಲಿ ಸ್ಥಿತ ಆದಾಗ ಮಾತ್ರ ಎಲ್ಲೇ ಇರುವ ಆತ್ಮನಿಗೆ ನಾ ಇಲ್ಲೇ ಕುಳಿತು ಅವರ ಮನಸ್ಸಿಗೆ ಆ ಸಂಬಂಧವನ್ನು ಹೀಲಿಂಗ್ ಮಾಡುವಂತಹ ಶಕ್ತಿ, ಆ ಪ್ರಯೋಗ ನಾನು ಮಾಡಲಿಕ್ಕೆ ಸಾಧ್ಯ ಇದೆ. तो इस शक्ति का विशेष यंत्र है शुभ संकल्प. ಈ ಶಕ್ತಿಯ ಒಂದು ಯಂತ್ರ ಏನಪ್ಪ ಅಂತಂದ್ರೆ ಶುಭ ಸಂಕಲ್ಪ. ಶುಭ ಸಂಕಲ್ಪ ಅಂದರೆ ಆತ್ಮನ ಒರಿಜಿನಲ್ ಮನಸ್ಸಿನಿಂದ ಬಂದಿರುವಂತಹ ಶುಭ ಭಾವನೆಗಳೇ ಶುಭ ಸಂಕಲ್ಪ. ಶುಭ ಸಂಕಲ್ಪ ಇಟ್ಕೊಂಡು ನಾವು ಯಾರಿಗೇ ವೈಬ್ರೇಷನ್ ಕಳಿಸಿದ್ರು ಈ ಶುಭ ಸಂಕಲ್ಪಗಳು ಅವರಿಗೆ ಟಚ್ ಮಾಡ್ತವಂತ ಹೇಳ್ತಾರೆ ಬಾಬಾ. ಇದರಿಂದ ಸಂಬಂಧಗಳು ಸುಧಾರಿಸ್ತವೆ, ಸಂಬಂಧಗಳಲ್ಲಿ ಏಕತೆ, ಮಧುರತೆ ಬರಲಿಕ್ಕೆ ಸಾಧ್ಯವಿದೆ. ತೋ ಜೋ ಚಾಹೆ ವಹ ಸಿದ್ಧಿ ಸ್ವರೂಪೇ ದೇಖ್ ಸಕ್ತೆ ಹೋ. ಈ ರೀತಿ ಮಾಡೋದ್ರಿಂದ ನಿಮ್ಗೇನು ಬೇಕು ಅದನ್ನು ಸಿದ್ಧಿ ಸ್ವರೂಪದಲ್ಲಿ ನೋಡಲಿಕ್ಕೆ, ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. ಅಂದಮೇಲೆ ತಮಗೆ ತಾವು ತಮ್ಮ ಒಂದು ತನುವಿನ ಮೇಲೆ, ಮನಸ್ಸಿನ ಮೇಲೆ, ಸಂಬಂಧಗಳ ಮೇಲೆ ಬಾಬಾ ಹೇಳ್ತಾರೆ ಶಾಂತಿಯ ಶಕ್ತಿಯ ಪ್ರಯೋಗವನ್ನು ಮಾಡಿ ನೋಡ್ರಿ. ಅದಕ್ಕೆ ಯಂತ್ರ ಆಗಿದೆ ಶುಭ ಸಂಕಲ್ಪ. ಈ ಶುಭ ಸಂಕಲ್ಪ ಶುದ್ಧ ಸಂಕಲ್ಪ ಅಂದ್ರೇ ಭಾವನ ಮುರಳಿ. ಈ ಮುರಳಿ ಎಷ್ಟು ಚಿಂತನೆ ಮಾಡ್ತೀವಿ ಮತ್ತು ಎಷ್ಟು ಆತ್ಮಸ್ಥಿತಿಯಲ್ಲಿ ನಾನು ಸ್ಥಿತ ಆಗ್ತೀನಿ, ಆ ಸೈಲೆನ್ಸ್, ಆ ಪವರ್ ಎಷ್ಟೇ ದೂರದಲ್ಲಿರುವಂತಹ ಸಂಬಂಧಿಕರು, ಬೇರೆ ಆತ್ಮ ಮನುಷ್ಯರು ಇರ್ಬೋದು, ಅಲ್ಲಿವರೆಗೆ ಈ ವೈಬ್ರೇಷನ್ ಜರೂರು ತಲುಪ್ತವೆ. ನಮ್ಮ ಸಂಬಂಧಗಳ ಸುಧಾರಣೆ ಆಗ್ತದೆ, ತನುಮನದ ಒಂದು ಆರೋಗ್ಯದ ಪ್ರಾಪ್ತಿ ಆಗ್ತದ. ಅದಕ್ಕೆ ಪ್ರಯೋಗ ಮಾಡಿ ನೋಡ್ರಿ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ.